ಕುರಿತು ಮಾತನಾಡಲಿಕ್ಕೆ ಗುಬ್ಬಿ ಶಾಸಕರಾದಂತೆ ಎಸ್.ಆರ್. ಶ್ರೀನಿವಾಸ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ. ನಮಸ್ಕಾರ, ಹೇಳಿ ಮೇಡಮ್. ಶ್ರೀನಿವಾಸ್ ಅವರು, ಈಗ ನಿಮ್ಮ ವಿರುದ್ಧವಾಗಿ ಕೆಲವೊಂದಿಷ್ಟು ಆರೋಪಗಳನ್ನ ಮಾಡಿದ್ದಾರೆ ನಾಗರಾಜ್ ಅವರು. ಬಹಳ ಮುಖ್ಯವಾಗಿ ಹನಿ ಟ್ರಾಪ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಹನಿ ಟ್ರಾಪ್ ಮಾಡಿದ್ದಾರೆ ಎಂಬ ಆರೋಪ ಮಾಡಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತೀರಾ? ಅದಕ್ಕೆ ಏನ್ ಹೇಳೋಣ ಮೇಡಮ್, ಸುಮ್ಮನೆ ಬಾಯಿ ಚಟಕ್ಕೆ ಏನೋ ಹೇಳ್ಕೊಂತಿರೋ ಎಲ್ಲ ನಾನು ಆನ್ಸರ್ ಮಾಡಕ್ಕಾಗುತ್ತಾ? ಅದಕ್ಕೆ ಬೇಕಾದ ಸಂಬಂಧಪಟ್ಟಿರ್ತಕ್ಕಂಥ ದಾಖಲೆಗಳು ಇರ್ಬೇಕಲ್ವಾ? ಏನಾರ ಆತರ ಮಾಡಿರೋದಕ್ಕೆ ಏನಾರ ಎವಿಡೆನ್ಸ್ ಇದೆಯಾ, ಏನಾರ ಪ್ರೂಫ್ ಇದೆಯಾ, ಎಲ್ಲಿ ಮಾಡಿದೀವಿ? ನಾನು ರಾಜಕೀಯ ಜೀವನದಲ್ಲಿ ನಾನು 30 ವರ್ಷದಿಂದ ರಾಜಕೀಯ ರಂಗದಲ್ಲಿ ಇದ್ದೀನಿ. ನಾನು ಯಾವತ್ತೂ ನನ್ನ ವಿರುದ್ಧ ನಿಂತ್ಕೊಂಡ ಕ್ಯಾಂಡಿಡೇಟ್ ಯಾರು ಏನು ಅಂತದ್ರ ಬಗ್ಗೆ ತಲೆ ಕೆಡ್ಸ್ಕೊಳಲ್ಲ, ಯಾವ್ದ್ರ ಬಗ್ಗೆನೂ ತಲೆ ಕೆಡ್ಸ್ಕೊಳಲ್ಲ. ಇದ್ರ ಅವಶ್ಯಕತೆನೂ ನನಗಿಲ್ಲ. ಅಚ್ಚೆ ಅವರು ಪ್ರಚಾರಕ್ಕೋಸ್ಕರ ಇನ್ನೊಂದ್ಕೋ ಏನೋ ಹೇಳ್ಕೊಂತಿರ್ತಾರೆ. ಡ್ರೈವರ್ಗೆ ನೀವು ಹಣ ಕೊಟ್ಟಿದ್ದೀರಾ? ನಾನು ಅವ್ನ ಮುಖನೇ ನೋಡಿಲ್ಲ. ಡ್ರೈವರ್ ಸುಳ್ಳು. ಅವ್ರು ಯಾವ ಡ್ರೈವರ್ ಅವ್ನ ಮುಖನೂ ನೋಡಿಲ್ಲ, ನನ್ನ ಹತ್ರಕ್ಕೂ ಬಂದಿಲ್ಲ. ಅವ್ ಯಾವ್ದು ಅಂತ ಇದು ವಿಚಾರ ತಗೊಂಡಿದ್ರು ಗೊತ್ತಾಗ್ತಾ ಇಲ್ಲ ನನಗೆ. ಅವ್ನು ಯಾರು ಅನ್ನೋದೇ ಗೊತ್ತಿಲ್ಲ ನನಗೆ, ಅದೇನು ಅನ್ನೋದೇ ಗೊತ್ತಿಲ್ಲ. ನನ್ನ ಜೀವನದಲ್ಲಿ ನೀವು ಬಂದು ಒಂದ್ ಸರ್ವೆ ಮಾಡಿ ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ನಿಮಗೆ ಗೊತ್ತಾಗುತ್ತೆ. ನಾನು ಯಾವತ್ತಾನ ಯಾರಿಗಾರ ನನಗೆ ಆಗದನ್ಗೆ, ಓಟ್ ಹಾಕ್ದನ್ಗೆ, ಬಿಡ್ದನ್ಗೆ ಒಬ್ಬರ ಬಗ್ಗೆ ಏನಾರ ಚರ್ಚೆ ಮಾಡ್ತೀನ, ಅವನಿಗೆ ದ್ವೇಷ ಮಾಡ್ತೀನ, ಈ ತರ ಹೋಗ್ತೀನ ಅಂತ ವಿಚಾರಿಸಿ ಗೊತ್ತಾಗುತ್ತೆ ನಿಮ್ಗೆ. ಈಗ ಏನಂದ್ರೆ, ನಾನು ಪ್ರಬಲ ಸ್ಪರ್ಧಿ, ನನ್ನನ್ನು ಅವ್ರಿಗೆ ಫೇಸ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ, ಹಾಗಾಗಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ. ಇವನು ಥರ್ಡ್ ಪ್ಲೇಸ್ ಆಗಿರೋದು, ಪ್ರಬಲ ಸ್ಪರ್ಧಿ ಅಲ್ಲ. ಪ್ರಬಲ ಸ್ಪರ್ಧಿ ದಿಲೀಪ್ ಸೆಕೆಂಡ್ ಪ್ಲೇಸ್ ಆಗವ್ರೆ, 51,000 ಓಡ್ತಾಂಡವ್ರೆ. ಇವ್ 40,000 ಚಿಲ್ಲರೆ ಓಡ್ತಾಂಡಿರೋದು, ಇವ್ ಥರ್ಡ್ ಪ್ಲೇಸ್ ಆಗಿರೋದು. ಇವ್ರಂಗ್ ನನಗೆ ಪ್ರಬಲ ಸ್ಪರ್ಧಿ ಆಗ್ತಾರೆ? ಇವ್ರಿಗಿನ 20,000 ಓಟ್ ಜಾಸ್ತಿ ತಾಂಡಿದ್ದೀನಿ ನಾನು. ಇವ್ರಂಗ್ ನನಗೆ ಪ್ರಬಲ ಸ್ಪರ್ಧಿ ಆಗ್ತಾರೆ? ಅದೇ ತಲೆಕೆಟ್ಟು ಏನೇನು ಹೇಳ್ಕೊಂಡ್ ತಿರುಗುತ್ತೆ. ಅದಕ್ಕೆ ನಾನ್ ಹೆಂಗ್ ರಿಯಾಕ್ಟ್ ಮಾಡ್ಲಿ? ಈಗ ಶ್ರೀನಿವಾಸ್ ಅವರು ಯಾಕೆ ರಿಯಾಕ್ಟ್ ಮಾಡ್ಬೇಕು ಅಂತಂದ್ರೆ, ಬಹಳ ಮುಖ್ಯವಾಗಿ ನಿಮ್ಮ ಕ್ಷೇತ್ರದ ಜನರು ನಿಮ್ಮ ಮೇಲೆ ನಂಬಿಕೆ ಇಟ್ಟಿರ್ತಾರೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ರಿಯಾಕ್ಟ್ ಮಾಡ್ಲೇಬೇಕಾಗುತ್ತೆ. ನಿಮ್ಮ ಮೇಲೆ ಆರೋಪ ಕೇಳಿ ಬಂದಿರೋದ್ರಿಂದ. ನನ್ನ ಮೇಲೆ ಬಂದಿಲ್ಲ, ನನ್ನ ಮಗನ ಮೇಲೆ ಬಂದಿರೋದು. ನಿಮ್ಮ ಮೇಲೂ ಹೇಳಿದ್ದಾರೆ, ಹೇಳ್ತಾರೆ, ತಲೆಕೆಟ್ಟು ಹೇಳ್ತಾರೆ ಅಷ್ಟೇ. ನನ್ನ ಜೀವನದಲ್ಲಿ ಯಾವತ್ತು ಇಂತ ಹಲ್ಕ ರಾಜಕಾರಣ ನನ್ನ ಜೀವನದಲ್ಲಿ ಮಾಡೋದು ಇಲ್ಲ. ಅಂತ ಸಂದರ್ಭ ಬಂದ್ರೆ ರಾಜಕೀಯದ ನಿವೃತ್ತಿ ಹೊಂದ್ತೀನಿ. ಈಗ ನಾಗರಾಜ್ ಅವರು ಯಾಕೆ ಆರೋಪ ಮಾಡಿದ್ರು ಕೇಳಿ, ಅವ್ರಿಗೆ ಕೇಳಿ ಗೊತ್ತಾಗುತ್ತೆ. ಜೊತೆಗೆ ಆಯ್ತು, ಈಗ ನೀವು ನಿಮ್ಮದು ತಪ್ಪಿಲ್ಲ ಅಂತ ನೀವು ಹೇಳ್ತಾ ಇರೋದ್ರಿಂದ ನೀವೇನಾದ್ರು ದೂರ ದಾಖಲು ಮಾಡ್ತೀರಾ ನಾಗರಾಜ್ ಅವರ ವಿರುದ್ಧವಾಗಿ? ನನಗೆ ಮಾನನಷ್ಟ ಮಾಡಿದ್ದಾರೆ, ಈ ರೀತಿಯಾಗಿ ಆರೋಪಗಳು ಮಾಡಿದ್ದಾರೆ ಅಂತ. ಒಂದ್ ನಿಮಿಷ, ಹನಿ ಟ್ರಾಪ್ ಮಾಡ್ಬಿಟ್ಟಿದ್ದೇವೆ ಅಲ್ವಾ? ಈಗ CBI, ಎಲ್ಲ COD ಎಲ್ಲ ಅವ್ರ ಕಡೆ ಐತೆ. ಸೆಂಟ್ರಲ್ ಗೌರ್ಮೆಂಟ್ ಅವರು ಅಲ್ಲಿ ಕಲೆಕ್ಟಿವ್ ಆಗಿ ಇದಾರಲ್ವಾ? ಅವ್ರ ಬಾಸು ಅಲ್ಲಿ ಮಿನಿಸ್ಟರ್ ಇದಾರೆ, ಇಂಡಸ್ಟ್ರಿಯಲ್ ಮಿನಿಸ್ಟರ್ ಇದಾರೆ. CBI ಕೂಡ ಕೇಳ್ಬಿಡಿ ಅಲ್ವಾ? ಅಲ್ಲ, ಈಗ ಕೂಡ ಕೇಳ್ಬಿಡಿ. CBI ನಾನ್ ಕೊಡಲ್ಲ, ಅವ್ರಿಗೆ ಕೂಡ ಕೇಳ್ಬಿಡಿ. CBIಗೆ ಎನ್ಕ್ವೈರಿ ಆಗ್ಬಿಡ್ಲಿ ಒಂದು. ಅಲ್ಲ ಶ್ರೀನಿವಾಸ್ ಅವ್ರೆ, ಈಗ ಅವ್ರು ಕೊಡೋದು ಒಂದು ಲೆಕ್ಕ, ಆದ್ರೆ ಈಗ ನಿಮ್ಮ ಮೇಲೆ ಅವರು, ಈಗ ನೀವ್ ಹೇಳ್ತಾರೆ ಇಲ್ಲ ಸಲ್ಲದ ಆರೋಪ ಮಾಡಿದ್ದಾರೆ ಅಂತ. ಇಲ್ಲ ಸಲ್ಲದ ಆರೋಪ ಅಂದ್ಮೇಲೆ ನೀವು ಕೂಡ ಕಂಪ್ಲೇಂಟ್ ಕೊಡೋ ರೈಟ್ಸ್ ಇರುತ್ತಲ್ಲ. ಯಾಕೆ ಕೊಡ್ತೀರಾ ಮೇಡಮ್ ಈ ತರ ಸಿಲ್ಲಿ ವಿಚಾರಗಳಿಗೆಲ್ಲ? ಇವೆಲ್ಲ ನಾವು ಮಾತಾಡೋದು ಅಲ್ಲ ಇಂಥ ವಿಚಾರಗಳನ್ನ. ನಾವ್ ಯಾವತ್ತಾನ ಜೀವನದಲ್ಲಿ ಆತರ ನಡವಳಿಕೆ ಇದ್ರೆ ನನ್ನ ಕಾನ್ಸ್ಟಿಟ್ಯೂನ್ಸಿ ಜನಕ್ಕೆ ಗೊತ್ತು. ಈ ತರ ಬತ್ತಲೇ ಇರ್ತಾರೆ, ಹೋಗ್ತಲೇ ಇರ್ತಾರೆ. ಈಗ ನಾನು 25 ವರ್ಷದಿಂದ ನೋಡ್ತಲೇ ಇದೀನಿ. ಬತ್ತಲೇ ಅವರೇ ಬೆಂಗಳೂರು ಕಡೆಯಿಂದ ಎಲೆಕ್ಷನ್ ಮುಗಿಸ್ಕೊಂಡ್ ಮೇಲೆ ಚಾಪೆ ದೀಪ ಎತ್ಕೊಂಡು ಹೋಗ್ತಲೇ ಅವ್ರೆ. ಮದಿದಾಗ ಬರ್ತಾರೆ, ಮದಿದಾಗ ಹೋಗ್ತಾರೆ. ಸುಮ್ಮನೆ ಇವಕ್ಕೆಲ್ಲ ಯಾಕೆ ತಲೆ ಕೆಚ್ಕೊಳ್ತಾರೆ? ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ಅವರೇ, ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ಕೆ.